ಜಕ್ಕಲಮಡುಗು ಜಲಾಶಯಕ್ಕೆ ತುಂಬ ದೊಡ್ಡ ಇತಿಹಾಸ ಇದೆ. 1955ರಲ್ಲಿ ಸರ್ ಎಂ ಬಿ ಅವರು ಇದನ್ನು ಸಿಲ್ಟ್ ಈ ಕಾರಣಕ್ಕೆ ಮಾಡ್ತಾರೆ ಮತ್ತು ಇದೊಂದು ಜೀವನಾಡಿಯಾಗಿ ರೂಪುಗೊಳ್ಳುತ್ತೆ. ಇವತ್ತು ಜಕ್ಕಲಮಡುಗು ತುಂಬಿದೆ. ಇದು ಚಿಕ್ಕಬಳ್ಳಾಪುರ ಜನತೆಯ ಒಳ್ಳೆತನ, ಅವರ ಹೃದಯ ವೈಶಾಲ್ಯತೆ. ಇದು ನಮಗೆಲ್ಲ ಒಂದು ಜೀವಜಲ. ಇವತ್ತು ನಾವು 67% ಏನು ಜಕ್ಕಲಮಡುಗು ನೀರನ್ನ ಚಿಕ್ಕಬಳ್ಳಾಪುರಕ್ಕೆ ಪಂಪ್ ಮಾಡ್ತೀವಿ, 33% ದೊಡ್ಡಬಳ್ಳಾಪುರಕ್ಕೆ ಪಂಪ್ ಮಾಡ್ತೀವಿ. ಇದರಿಂದ ಚಿಕ್ಕಬಳ್ಳಾಪುರ ಎರಡು ಜನತೆಗೂ ಅನುಕೂಲ ಆಗುತ್ತೆ. ತೆಗೆದರೂ ನಮಗೆ ನೀರು 210 ದಿನಕ್ಕಾಗುತ್ತೆ. ಆದರೆ ನಾವೀಗ ಬೋರ್ವೆಲ್ಗಳು ಬಳಸ್ತಾ ಇರೋದ್ರಿಂದ 5.5 MLD ತೆಗೆಯೋದ್ರಿಂದ ಈ ನೀರು ಇನ್ನೊಂದೂವರೆ ವರ್ಷಕ್ಕಾಗುತ್ತೆ ಅನ್ನೋದು ಅಧಿಕಾರಿಗಳ ಅಭಿಪ್ರಾಯ, ತಜ್ಞರ ಅಭಿಪ್ರಾಯ. ಸೊ ಇನ್ನು 1 ವರ್ಷಕ್ಕಂತೂ ನೀರಿಗೆ ಸಮಸ್ಯೆ ಇಲ್ಲ ಅಂತ. ನಂತರ ಆ ವರುಣದೇವ ನಮಗೆ ಕರುಣಿಸ್ತಾನೆ, ಜನತೆ ಒಳ್ಳೆಯದಾಗುತ್ತೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಸ್ಥಳೀಯ ಮುಖಂಡರು, ನಮ್ಮ ಪೋಷಿಟ್ಟಳ್ಳಿ ಭಾಗದ ಹಿರಿಯರಾದಂಥ ಭರಣಿ ವೆಂಕಟೇಶನ್ ಅವರು, ನಮ್ಮ ನಾರಾಯಣ ಸೋಮಣ್ಣವರು, ಎಲ್ಲ ಸುಧಾಕರನ್ ಅವರು, ಎಲ್ಲ ಮುಖಂಡರು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಇವತ್ತು ಈ ಕಾರ್ಯಕ್ರಮ ಬೆಳಗ್ಗೆ 5:30ಗೆ ಬಂದು ಮಾಡಿದ್ವಿ. ನಮ್ಮ ಅಧಿಕಾರಿಗಳು, ತಹಸೀಲ್ದಾರ್ ಮೇಡಮ್ ಅವರು, ಇಒ ಸರ್ ಅವರೆಲ್ಲ ಬಂದಿದ್ದು. ಜನಕ್ಕೆ ಒಳ್ಳೆಯದಾಗಬೇಕು, ಇದೆಲ್ಲ ಒಂದು ಅಭಿವೃದ್ಧಿಯ ಸಂಕೇತ ಅಂತ ನನ್ನ ಅಭಿಪ್ರಾಯ. ಸರ್, ಇದು ಎಷ್ಟು ಇಂಪಾರ್ಟೆಂಟ್? ಭಾಳ ಇದು ಇಂಪಾರ್ಟೆಂಟ್. ಯಾಕೆಂದರೆ ಕುಡಿಯೋ ನೀರಿಗೆ ಇದೆ. ಮತ್ತು ನೋಡಿ, ನನ್ನ ಅಭಿಪ್ರಾಯ ಇದೆ, ಈಗ ನಮ್ಮ ಪ್ರೊಜೆಕ್ಷನ್ನು 2028ಕ್ಕೆ ಎತ್ತಿನೊಳೆ. ಸರ್, ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ್ರೆ ಮಳೆ ಬರಲ್ಲ ಅಂತ ಹೇಳ್ತಾರೆ, ಬಟ್ ಯಾವ ಸಂಕೇತ ಅಂತ ಸರ್? ನೋಡಿ, ಅವ್ರು ಬಂದಿದ್ದಕ್ಕೆ ಜಕ್ಕಲಮಡುಗು ತಂದಿತ್ತು. ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಅವ್ರ ಮನಸ್ಸು ಒಳ್ಳೇದು, ಅದಕ್ಕೆ ರಾಜ್ಯದ ಜನತೆಗೆ ಒಳ್ಳೇದಾಗ್ತಿದೆ. ಥ್ಯಾಂಕ್ ಯು ಸರ್. ಈಗ ಸಂಸದರು ಒಂದ್ ಕಡೆ ಬಳೆ ಹಾಕ್ತಾರೆ, ನಾನು ಅಭಿವೃದ್ಧಿ ಬಿಟ್ಟು ಅವ್ರ ಬಗ್ಗೆ ಮಾತಾಡಲ್ಲ. ಅವರು ಮತ್ತಷ್ಟು ನನ್ನ ಬಗ್ಗೆ ಮಾತಾಡಲಿ ಅಂತ ಬಯಸ್ತೇನೆ. ಥ್ಯಾಂಕ್ ಯು ಸರ್.